ಹಾಯ್ ಫ್ರೆಂಡ್ಸ್, ರಮ್ಯಾ ಚಂದು ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನಿವತ್ತು ಮಧ್ಯಾಹ್ನದಿಂದ ಬ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ಮಾರ್ನಿಂಗಿಂದನೇ ಸ್ಟಾರ್ಟ್ ಮಾಡಬೇಕು ಅಂತ ಅಂದ್ಕೊಂಡೆ, ಬಟ್ ಆಗಲಿಲ್ಲ, ಲೇಟ್ ಆಗೋಯಿತು. ಪ್ಲೀಸ್ ನನ್ನ ಚಾನಲ್ನ ಇನ್ನೂ ಯಾರೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲೇ ಬೆಲ್ ಐಕನ್ ಇರುತ್ತೆ, ಪ್ಲೀಸ್ ಕ್ಲಿಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಸೊ ನಾನಿವತ್ತು ಸಂಡೇ ಸ್ಪೆಷಲ್ ಏನೇನು ಮಾಡ್ತಾ ಇದ್ದೀನಿ ನಮ್ಮ ಮನೇಲಿ ಅಂತ ಹೇಳ್ಬಿಟ್ಟು ನಿಮಗೆ ಶೇರ್ ಮಾಡ್ತಾ ಇದ್ದೀನಿ. ಪ್ಲೀಸ್ ಇಂಟ್ರೆಸ್ಟ್ ಇದ್ದವ್ರು ಪ್ಲೀಸ್ ವಾಚ್ ಮಾಡಿ. ನೋಡಿ, ಫಿಶ್ ಎಲ್ಲ ವಾಶ್ ಮಾಡಿ ಇಟ್ಟಿದ್ದೀನಿ. ಆಲ್ರೆಡಿ ಚಿಕನ್ನು ತೊಗೊಂಡು ಬಂದಿದ್ದೀನಿ, ಸೊ ಅದನ್ನು ವಾಶ್ ಮಾಡಿಲ್ಲ, ಫಿಶ್ ವಾಶ್ ಮಾಡಿಟ್ಟಿದ್ದೀನಿ. ನಾನು ಫಿಶ್ಶಿಗೆ ಇವಾಗ ಖಾರದ ಪುಡಿ, ಸ್ವಲ್ಪ ಉಪ್ಪು, ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಅರಿಶಿನ ಪೌಡ್ರು, ಲೆಮನ್ನು ಅರ್ಧ, ಸ್ವಲ್ಪ ಧನಿಯಾ ಪುಡಿ ಆಪ್ಷನಲ್ಲು, ಬೇಕಂದರೆ ಹಾಕ್ಕೊಳ್ಳಿ, ಇಲ್ಲಾಂದರೆ ನಾನು ನಡೆಯುತ್ತೆ. ಅದೆಲ್ಲನೂ ಒಂದು ತಟ್ಟೆಗೆ ಹಾಕ್ಬಿಟ್ಟು ಸ್ವಲ್ಪ ನೀರು ಹಾಕ್ಕೊಂಡು ನೀಟಾಗಿ ಎಲ್ಲ ಕಲಿಸ್ಕೊಳ್ಳಿ. ತುಂಬ ದಪ್ಪನೂ ಕಲಿಸೋದು ಬೇಡ, ತುಂಬ ತೆಳ್ಳಗೂ ಆಗಬಾರ್ದು, ಮೀನಿಗೆ ಹಿಡಿಯಲ್ಲ. ಸ್ವಲ್ಪ ಮೀಡಿಯಮ್ ಹದದಲ್ಲೇ ಇಟ್ಕೊಂಡು ನೀಟಾಗಿ ಮೀನಿಗೆಲ್ಲ ಕೋಟ್ ಆಗೋ ಥರ ನೀಟಾಗಿ ಕೋಟ್ ಮಾಡಿ ಸ್ವಲ್ಪ ಹೊತ್ತೊಂದು ಹಾಫ್ ಆನ್ ಅವರ್ ಆದರೂ ರೆಸ್ಟ್ ಮಾಡೋಕ್ಕೆ ಬಿಡಿ. ಫ್ರಿಜ್ಜಲ್ಲಿ ಇಡಿ, ಮಸಾಲೆ ಎಲ್ಲ ಹಿಡಿಯುತ್ತೆ. ನೆಕ್ಸ್ಟ್ ಚಿಕನ್ ಬಿರಿಯಾನಿಗೆ ಒಂದು ಕುಕ್ಕರ್ ಇಟ್ಕೊಂಡು ಸ್ವಲ್ಪ ಎಣ್ಣೆ, ಚಕ್ಕೆ, ಲವಂಗ, ಏಲಕ್ಕಿ, ಪಲಾವ್ ಎಲೆ ಹಾಕ್ಕೊಂಡೆಲ್ಲ ಫ್ರೈ ಮಾಡಿಕೊಂಡು ನೆಕ್ಸ್ಟ್ ಈರುಳ್ಳಿ ಹಾಕ್ಕೊತಾ ಇದ್ದೀನಿ. ಇದು ಸಿಂಪಲಾಗಿ ಮಾಡ್ಕೊತಾ ಇದ್ದೀನಿ ಚಿಕನ್ ಬಿರಿಯಾನಿ. ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಈರುಳ್ಳಿ ಎಲ್ಲ ಸ್ವಲ್ಪ ಗೋಲ್ಡನ್ ಬ್ರೌನ್ ಬರಬೇಕು, ಅಲ್ಲಿವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಹಸಿ ಇದ್ದರೆ ಚೆನ್ನಾಗಿರಲ್ಲ. ಬೇಗ ಫ್ರೈ ಆಗಬೇಕಂದ್ರೆ ಸ್ವಲ್ಪ ಸಾಲ್ಟ್ ಹಾಕ್ಕೊಂಬೇಡಿ. ಟೊಮೆಟೊ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಟೊಮೆಟೊ ಎಲ್ಲ ಚೆನ್ನಾಗಿ ಸ್ಮ್ಯಾಶ್ ಆಗಬೇಕು. ನೆಕ್ಸ್ಟ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಳ್ಳಿ. ಅದು ಚೆನ್ನಾಗಿ ಎಲ್ಲ ಫ್ರೈ ಆದಮೇಲೆ ಆಮೇಲೆ ಕೊತ್ತಂಬರಿ ಸೊಪ್ಪು ಮತ್ತು ಪುದೀನ ಸೊಪ್ಪು ಹಾಕ್ಕೊಳ್ಳಿ. ನಾನು ಇಲ್ಲಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಂಡಿರೋದು ವಿಡಿಯೋ ಕ್ಲಿಪ್ಪು ಮಿಸ್ ಆಗಿಬಿಟ್ಟಿದೆ, ಸೊ ಹಂಗಾಗಿ ವಿಡಿಯೋದಲ್ಲಿ ಕಾಣಿಸ್ತಾ ಇಲ್ಲ. ನೆಕ್ಸ್ಟ್ ಅದೆಲ್ಲ ನೀಟಾಗಿ ಸ್ಮ್ಯಾಶ್ ಎಲ್ಲ ಆದಮೇಲೆ ಸ್ವಲ್ಪ ಧನಿಯಾ ಪುಡಿ, ಖಾರದ ಪುಡಿ, ಅರಿಶಿನ ಪುಡಿ, ಗರಂ ಮಸಾಲ ಇಲ್ಲ ಅಂತಂದರೆ ಬಿರಿಯಾನಿ ಮಸಾಲ ಆದರೂ ಹಾಕ್ಕೊಳ್ಳಿ. ಎರಡು ಇಲ್ಲ ಅಂದರೂ ನಡೆಯುತ್ತೆ. ನೆಕ್ಸ್ಟು ಕಸೂರಿ ಮೇಥಿ ಹಾಕ್ಕೊಂಡು ಚೆನ್ನಾಗಿ ಬಾಡಿಸ್ಕೊಂಡು ನೆಕ್ಸ್ಟ್ ನಾನು ಈ ಚಿಕನ್ ಹಾಕ್ಕೋತಾ ಇದ್ದೀನಿ. ಈ ಚಿಕನ್ನ ನಾನು ಒಂದು 10 ನಿಮಿಷ ಮೊಸರು ಮತ್ತು ಉಪ್ಪು, ಖಾರ, ಅರಿಶಿನ ಹಾಕಿ ಮ್ಯಾರಿನೇಟ್ ಮಾಡಿಟ್ಟಿದ್ದೆ. ಸೊ ಯಾಕಂದರೆ ಸಪ್ಪೆ ಆಗಿಬಿಡುತ್ತೆ ಚಿಕನ್ನು ಡೈರೆಕ್ಟ್ ಹಂಗೆ ಹಾಕಿದ್ರೆ ಅಂತೇಳ್ಬಿಟ್ಟು. ಸೊ ಅದನ್ನು ಹಾಕಿ ಸ್ವಲ್ಪ ಅದೇ ಚಿಕನ್ ಕಲಿಸಿದ್ನಲ್ಲ ಅದೇ ಪಾತ್ರೆಗೆ ಸ್ವಲ್ಪ ನೀರು ಹಾಕಿ ಅದಕ್ಕೆ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ. ಈ ಟೈಮಲ್ಲಿ ಸ್ವಲ್ಪ ಉಪ್ಪು ಹಾಕ್ಕೊಳ್ಳಿ. ಉಪ್ಪು ಹಾಕ್ಕೊಂಡು ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೊಂಡಾದ್ಮೇಲೆ ನಿಮಗೆ ಎಷ್ಟು 1 ಗ್ಲಾಸ್ ಅಕ್ಕಿ ತೊಗೊಂಡ್ರೆ 2 ಗ್ಲಾಸ್ ನೀರು ಹಾಕ್ಕೊಳ್ಳಿ. ನೀವು ದಮ್ ಕಟ್ಟೋದಾದರೆ ಒಂದು ಅರ್ಧ ಗ್ಲಾಸ್ ಕಮ್ಮಿ ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ, ಉದ್ರಾಗಿ ಬರುತ್ತೆ. ಇಲ್ಲ ನೀವು ಕುಕ್ಕರ್ಗೆ ಕೂಗ್ಸೋದಾದರೆ 1 ಗ್ಲಾಸ್ ಅಕ್ಕಿಗೆ 2 ಗ್ಲಾಸ್ ನೀರು ಹಾಕಿ ಮುಚ್ಚಿ ಸರಿ ಹೋಗುತ್ತೆ. ನೆಕ್ಸ್ಟ್ ಅದಕ್ಕೆ ಸ್ವಲ್ಪ ಲೆಮನ್ ಹಾಕ್ಬಿಟ್ಟು ಅಕ್ಕಿ ಹಾಕ್ಬಿಟ್ಟು ಚೆನ್ನಾಗಿ ಕುದಿ ಬರೋವರೆಗೂ ಕುದಿಸ್ಬಿಟ್ಟು ನಾನು ಇದನ್ನು ದಮ್ ಕಟ್ತಾ ಇದ್ದೀನಿ. ಸೊ ಅಕ್ಕಿನೇ ಫಸ್ಟೇ ನೆನೆಸ್ಕೊಂಡಿರ್ತೀನಿ, ಜಾಸ್ತಿ ಏನು ಟೈಮ್ ತೊಗೊಳ್ಳಲ್ಲ. ಸ್ವಲ್ಪ ಅರ್ಧ ಬೆಂದಂಗೆ ಆದಮೇಲೆ ಕೆಳಗಡೆ ಒಂದು ತವ ಇಟ್ಬಿಟ್ಟು ಕಬ್ಬಿಣದ್ದು ಅದ್ರ ಮೇಲೆ ಇಟ್ಬಿಟ್ಟು ಅದ್ರ ಮೇಲೆ ಒಂದು ತಟ್ಟೆ ಮುಚ್ಚಿ ಒಂದು ಭಾರವಾಗಿರೋದೇನಾದರೂ ಇಡೀ ದಮ್ ಆಗುತ್ತೆ. ನಾನಿಲ್ಲಿ ಲಾಲಿಪಾಪ್ಗೆ ಮ್ಯಾರಿನೇಟ್ ಮಾಡ್ತಾ ಇದ್ದೀನಿ. ಸೋಯಾ ಸಾಸು, ಚಿಲ್ಲಿ ಸಾಸು, ರೆಡ್ ಚಿಲ್ಲಿ ಸಾಸು, ಗ್ರೀನ್ ಚಿಲ್ಲಿ ಸಾಸು, ಉಪ್ಪು, ಖಾರ ಇಷ್ಟು ಹಾಕ್ಬಿಟ್ಟು ನಾನು ಮ್ಯಾರಿನೇಟ್ ಮಾಡಿ ಇಟ್ಕೊತಾ ಇದ್ದೀನಿ. ಒಂದು ಹಾಫ್ ಆನ್ ಅವರು ಇಲ್ಲ 1 ಅವರ್ ನಿಮಗೆ ಟೈಮ್ ನೋಡ್ಕೊಳ್ಳಿ. ನಿಮಗೆ ಟೈಮ್ ಇಲ್ಲ ಅಂದರೆ ಒಂದು ಹಾಫ್ ಆನ್ ಅವರ್ ಆದರೂ ಮ್ಯಾರಿನೇಟ್ ಮಾಡಿ ಇಟ್ಕೊಳ್ಳಿ. ಇಲ್ಲಾಂದರೆ 1 ಅವರ್ ಬಿಟ್ಟರು ಇನ್ನೂ ತುಂಬ ಚೆನ್ನಾಗಿರುತ್ತೆ. ಇದನ್ನು ಫ್ರಿಜ್ಜಲ್ಲಿ ಇಡಿ, ಚೆನ್ನಾಗಿ ಹಿಡ್ದಿರುತ್ತೆ. ಯಾಕಂದರೆ ಸಾಸ್ ಎಲ್ಲ ಸ್ವಲ್ಪ ನೀರಾಗಿರುತ್ತಲ್ವ, ಸ್ವಲ್ಪ ಡ್ರೈ ಆಗಿ ಗಟ್ಟಿ ಆಗುತ್ತೆ. ನೆಕ್ಸ್ಟು ಒಂದು ಬೌಲ್ಗೆ ಮೈದಾ ಹಿಟ್ಟು, ಕಾರ್ನ್ಫ್ಲೋರು, ಸ್ವಲ್ಪ ಉಪ್ಪು, ಖಾರ, ಇಲ್ಲಾಂದರೆ ಪೆಪ್ಪರ್ ಪೌಡ್ರ್ ಹಾಕಿದ್ರೂ ಚೆನ್ನಾಗಿರುತ್ತೆ. ಎಲ್ಲ ಹಾಕ್ಬಿಟ್ಟು ಚೆನ್ನಾಗಿ ಮೀಡಿಯಮ್ ಹದದಲ್ಲಿ ಹಾಕ್ಬಿಟ್ಟು ಕಲಿಸ್ಕೊಂಡು ಇಟ್ಕೊತಾ ಇದ್ದೀನಿ. ಇದು ಬಂದು ಲಾಲಿಪಾಪ್ ಮ್ಯಾರಿನೇಟ್ ಮಾಡಿಟ್ಟಿದ್ವಲ್ಲ, ಸೊ ಅದಕ್ಕೆ ಡಿಪ್ ಮಾಡಿಬಿಟ್ಟು ಆಯಿಲಲ್ಲಿ ಬಿಡಬೇಕು. ಆಯಿಲ್ ಚೆನ್ನಾಗಿ ಕಾಯಿಸ್ಕೊಂಡು ಬಿಡಿ. ಆಯಿಲ್ ಕಾಯ್ದಿರ ಬಿಟ್ಟರೆ ಎಲ್ಲ ಬಾಣಲಿಗೆ ಅಂಟ್ಕೊಬಿಡುತ್ತೆ. ಸೊ ಅದಕ್ಕೆ ಚೆನ್ನಾಗಿ ಆಯಿಲ್ ಕಾಯಿಸ್ಕೊಂಡ್ಬಿಟ್ಟು ಬಿಡಿ. ನೆಕ್ಸ್ಟ್ ಇಲ್ಲಿ ಮೀನನ್ನು ಫ್ರೈ ಮಾಡ್ಕೊತಾ ಇದ್ದೀನಿ. ತುಂಬ ಚೆನ್ನಾಗಿತ್ತು, ನೀವು ಒಂದು ಟೈಮ್ ಮಾಡ್ಕೊಂಡು ನೋಡಿ. ಇದಾಗಿತ್ತು ನಮ್ಮ ಸಂಡೇ ಸ್ಪೆಷಲ್ಲು, ಬಟ್ ತುಂಬ ಚೆನ್ನಾಗಿತ್ತು. ನೀವು ಒಂದು ಸಲ ಟ್ರೈ ಮಾಡಿ, ಹೇಗೆ ಬಂತು ಅಂತ ಕಮೆಂಟ್ ಮಾಡಿ. ಥ್ಯಾಂಕ್ ಯು.